ಗ್ಯಾಸ್ ಸೋರಿಕೆಯಿಂದಾಗಿ ಸ್ಫೋಟ ಸಂಭವಿಸಿರುವಂತಹ ಘಟನೆಯೊಂದು ಆಂಧ್ರದಲ್ಲಿ ಬೆಳಕಿಗೆ ಬಂದಿದೆ. ಆಂಧ್ರದಲ್ಲಿ ಗ್ಯಾಸ್ ಸೋರಿಕೆಯಿಂದಾಗಿ ಭಾರೀ ಪ್ರಮಾಣದ ಸ್ಫೋಟ ಆಗಿದೆ. ಭಾರೀ ಪ್ರಮಾಣದಲ್ಲಿ ಆವರಿಸಿಕೊಂಡಿರುವಂತಹ ಬೆಂಕಿ, ದಟ್ಟ ಹೊಗೆ ಕ್ಷಣಕಾಲ ಅಲ್ಲಿ ಎಲ್ಲರನ್ನು ತಬ್ಬಿಬ್ಬು ಮಾಡಿತು. ಇಡೀ ಪ್ರದೇಶವನ್ನ ದಟ್ಟ ಹೊಗೆ ಆವರಿಸಿದೆ. ಉಸಿರಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಅಗ್ನಿ ನಂದಿಸುವಂತಹ ಪ್ರಯತ್ನವನ್ನ ಮುಂದುವರೆಸಿದೆ. ONGC ಸಿಬ್ಬಂದಿ ಸಹ ಆಗಮಿಸಿದ್ದಾರೆ. ಗ್ಯಾಸ್ ಸೋರಿಕೆ ತಡೆಯಲು ಯತ್ನ ಕೂಡ ಮುಂದುವರೆದಿದೆ. ಆಂಧ್ರದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಗ್ಯಾಸ್ ಸೋರಿಕೆಯಾಗಿ ಭಾರೀ ಪ್ರಮಾಣದಲ್ಲಿ ಸ್ಫೋಟ ಆಗಿದ್ದು ದಟ್ಟ ಹೊಗೆ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಲ್ಲಿ ವ್ಯಾಪಿಸಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಸೊ ಅದರ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ 5 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಹೋಗಿದ್ದು ಆ ಪ್ರಯತ್ನದಲ್ಲಿ ತೊಡಗಿದೆ. ಆದರೂ ಕೂಡ ನಿಯಂತ್ರಣಕ್ಕೆ ತರಲಿಕ್ಕೆ ಕಷ್ಟವಾಗ್ತಾ ಇದೆ. ಇದರ ಪರಿಣಾಮವಾಗಿ ಏನಾಗಿದೆ ಅನ್ನೋದನ್ನು ಕೂಡ ನೋಡಬೇಕು. ಆ ಗ್ಯಾಸ್ಗಳು ಎಷ್ಟಿತ್ತು? ಕೋನಸೀಮ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಒಂದು ಜಾಗ ಗಮನಿಸ್ತಾ ಇದ್ರೆ ಅಲ್ಲಿ ಏನು ಸ್ಟೋರ್ ಮಾಡಿಟ್ಟಿದ್ರು, ಅದೇನು ಗೋಡಾನ ಏನು, ಯಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಳ್ತು? ಒಂದು ಸಿಲಿಂಡ್ರಿಂದ ಸೋರಿಕೆ ಆಗಿರೋದಾ ಅಥವಾ ಬೇರೆ ಏನಾದರೂ ಅಲ್ಲಿ ಸಮಸ್ಯೆ ಆಗಿದೆಯಾ ಇತ್ಯಾದಿ ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ONGC ಸಿಬ್ಬಂದಿಗಳ ಆಗಮನವೂ ಕೂಡ ಆಗಿರೋದನ್ನ ನೋಡ್ತಾ ಇದ್ರಿ.